ಏನು ಬರೋದಿಲ್ಲ ಸೀರೆ ತೋರಿಸ್ಬೋದ ಕಲ್ಲೆ ಕಟ್ಟೆ ಗಂಟೆ ಕ್ಯೂಟ್ ಉಂಟು ಅక్కడ ಭಕ್ತಿ ಹಿಡದೆ ತಂಬೋತೀನಿ ಆ ಸೀರೆಗೆ ಪೂಜೆ ಗೆಜ್ಜೆಗಿರಿ ಕೊಡ್ತೀನಿ ಒಂದು ಸೀರೆ ಅಪ್ಪೇನೆ ಎಡ್ಡೆ ವಸ್ತು ಬಗೆಯಲ್ಲಿ ಬೆಂದರು ಪಾಲ ಆ ಬುದ್ಧಿ ಮಂತಿ ನಮ್ಮ ಕುರ್ತಿ ನಾವು ಕ್ಷೇತ್ರ ಗೆಜ್ಜೆಗಿರಿಗೆ ಒಂದು ಮಡಿಲ ಸೇವೆಗಾಗಿ ಒಂದು ಸೀರೆ ಅಂದರೆ ಉಚಿತವಾಗಿ ನೀಡಲಿಕ್ಕಿದ್ದೆವು. ಆ ಪ್ರಕಾರ ನಾವು ಇಲ್ಲಿ MP ಫ್ಯಾಮಿಲಿ ಶಾಪ್ನವರ ಹತ್ರ ಅದಕ್ಕೆ ಆರ್ಡರ್ ಮಾಡಲಿಕ್ಕೆ ಹೇಳಿ ಮಾತಾಡಲಿಕ್ಕೆ ಬರುವಾಗ ಅವರು ಹೇಳಿದರು ಬೇರೆ ಕಡೆ ಎಲ್ಲ ಸೀರೆ ಡೂಪ್ಲಿಕೇಟ್ ಎಲ್ಲ ಕೊಡ್ತಾರೆ, ಇಲ್ಲಿ ಆದರೆ ನಾನು ತುಂಬ ಬೈದರುಗಳ ಭಕ್ತ, ಆದ ಕಾರಣ ನಾನು ಸರಿಯಾದ ಸೀರೆಯನ್ನು ನಿಮಗೆ ಪೂರೈಕೆ ಮಾಡ್ತೇನೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟಿಸಿದ್ರು. ಮತ್ತು 6 ಸೀರೆ ನಮಗೆ ಸ್ಯಾಂಪಲ್ ಕೊಟ್ಟರು, ಅದು ತುಂಬ ಒಳ್ಳೆಯಿತ್ತು ಸೀರೆ. ಆದ ಕಾರಣ ನಾವು ಆಗ್ಬೋದು ಇದು ಸೀರೆ ಇಂಥ ಸೀರೆ ಕೊಡೋದಾದರೆ ತೊಂದರೆ ಇಲ್ಲ ಅಂತೇಳಿ ಹೇಳಿದೆವು. ಹಾಗಾಗಿ ಆ ಒಂದು ಸೇವೆಗೋಸ್ಕರ ನಾವು ಊರೂರು ತಿರುಗಿದ್ದೇವೆ. ಇಡೀ ಚಿಕ್ಕಮಗಳೂರಿನ ಮಡಿಕೇರಿಯಿಂದ ಹಿಡಿದು ಕಾಸರಗೋಡುವರೆಗೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಎಲ್ಲ ದೇವಸ್ಥಾನಗಳ ಟ್ರಸ್ಟಿಯವರು ಅಧ್ಯಕ್ಷರು ಎಲ್ಲರೂ ಸೇರಿ ಹೋಗಿ ಅದರ ಮಡಿಲ ಸೇವೆಯ ಬಗ್ಗೆ ಎಲ್ಲ ಜನರಿಗೆ ಮನವರಿಕೆ ಮಾಡಿ ಅಷ್ಟೊಂದು ಜನಸಾಗರ ಸೇರುವಾಗಿ ಮಾಡಿದ್ದೇವೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅಂತ ಹೇಳಿದರೆ ತುಳುನಾಡಿನಾದ್ಯಂತ ಹೆಸರುವಾಸಿಯಾದ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ. ನಿಮಗೆಲ್ಲ ಗೊತ್ತಿದೆ, ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಇತಿಹಾಸದ ಪುಟದಲ್ಲಿ ಒಂದು ಸಂದರ್ಭವನ್ನೆಲ್ಲ ನೀವೆಲ್ಲ ನೋಡಿ. ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ತಾಯಿಯ ಸಂಕಲ್ಪದಂತೆ ನಾವೊಂದು ಮಡಿಲ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಇಡೀ 5 ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳೆಯರನ್ನು ನಮ್ಮ ಕ್ಷೇತ್ರದ ಭಕ್ತರನ್ನು ಸಂಪರ್ಕಿಸಿ ನೀವು ಈ ಮಡಿಲ ಪ್ರಸಾದಕ್ಕೆ ಬರಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯಿಂದ ಪ್ರತಿಯೊಂದು ಊರಿನಿಂದ 5 ಜಿಲ್ಲೆಗಳಿಂದ ಸುಮಾರು 15,000 ಮಹಿಳೆಯರು ಆ ಒಂದು ಮೊನ್ನೆ ಭಾನುವಾರ 2ನೇ ತಾರೀಕಿಗೆ ಸೇರಿಕೊಂಡಿದ್ದರು. ಸೇರಿಕೊಂಡಾಗ ನಮ್ಮದು ಒಂದೇ ಒಂದು ಉದ್ದೇಶ ಇತ್ತು, ತಾಯಿಯ ಪ್ರೀತಿಯನ್ನು ಮಗಳಿಗೆ ಹೇಗೆ ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಡಿಲ ಪ್ರಸಾದ ಅನ್ನುವಂಥ ಒಂದು ಹೆಸರಿನಲ್ಲಿ ಅಲ್ಲಿ ಆ ಕ್ಷೇತ್ರದಿಂದ ಅವರಿಗೆ ಮಹಿಳೆಯರಿಗೆ ಅರ್ಪಣೆ ಆಗಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಟ್ರಸ್ಟಿಗಳೆಲ್ಲ ಸೇರಿ ಎಲ್ಲ ಪ್ರಯತ್ನದಿಂದ ನಮಗೆ 15,000 ಮಹಿಳೆಯರನ್ನು ಸೇರಿಸುವಂಥ ಕೆಲಸ ನಮ್ಮಿಂದಾಗಿದೆ. ಈಗ ನೋಡಿದಾಗ ಈ ಮಹಿಳೆಯರು ಸೆರಗನ್ನು ಒಡ್ಡಿ ಆ ಪ್ರಸಾದವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಆ ತಾಯಿಯ ಗುಡಿಯ ಮುಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೆವು. ಈ ಸಾರಿ ಕೊಡುವಾಗ ಈ ಸಾರಿಯನ್ನು 1 ವಾರ ಅದಕ್ಕೆ ಪೂಜೆ ಮಾಡಿ ಅದೇ ರೀತಿ ಮಹಿಳೆಯರು ಸಮೇತ 1 ವಾರ ಯಾವುದೇ ನಾನ್ ವೆಜ್ ಎಲ್ಲ ತಿನ್ನದೆ ಉಪವಾಸ ಮುಖಾಂತರ ಅಲ್ಲಿ ಬಂದು ಶುದ್ಧಾಚಾರದಲ್ಲಿ ನಿಂತು ಆ ಮಹಿಳೆಯರು ಭಾಳ ಭಕ್ತಿಯಿಂದ ಅದನ್ನು ಪಡೆದಿದ್ದಾರೆ. ಅವರು ಸಾರಿ ಎಲ್ಲ ಐಟಮ್ ಗೊತ್ತಂದ ಮೇಲೆ ಇತ್ತೇನೆ ಬೈದರ್ನಲ್ಲಿ ಬಿಟ್ಟು ನಮ್ಮ ಬರ್ದಾಸಮಂತ ಯಾನ್ ಒಂಜೇಕೆಯನ್ನು 2ನೇ ಸರ್ತಿ ಯಾನು ಹೊಟ್ಟೆ ಸಾರಿ ಪರಿನ ಸಾರಿ ಕೊಟ್ಟು ವ್ಯಕ್ತಿಲ್ಲ ಸಾರಿ ಇಲ್ಲ ಕಂಕಡಿಲ್ಲ ತೊಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಗೆಜ್ಜೆಗಿರಿಗೆ ನಮ್ಮ ಶಾಪಿಂದ ಒಂದು 7-8 ಸಾವಿರ ಸಾರಿ ಹೋಗಿದೆ. ಬೈ ಮಿಸ್ಟೇಕ್ ಅದರಲ್ಲಿ ಒಂದು 500-600 ಸಾರಿಯಷ್ಟು ನಮಗೆ ಯಾರು ಸಪ್ಲೈಯರ್ಸ್ ಇದ್ದಾರೆ ಅವರು ಇಲ್ಲಿಗೆ ಒಂದು ಆಶ್ರಮಕ್ಕೆ ಹೋಗುವಂಥ ಸಾರಿಯನ್ನು ಕೊಟ್ಟು ಕಳಿಸಿದ್ದಾರೆ. ನಾವು ಕ್ಷೇತ್ರದಲ್ಲಿ ಮತ್ತು ಕ್ಷೇತ್ರದ ಆಡಳಿತ ಕಮಿಟಿಯಲ್ಲಿ ಅವತ್ತು ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಆ ಸಾರಿಗೆ ಎಷ್ಟೆಲ್ಲ ಸಾರಿ ಡ್ಯಾಮೇಜ್ ಉಂಟು ಆ ಡ್ಯಾಮೇಜ್ ಸಾರಿಗೆ ಅವರವರ ಮನೆಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಇವಾಗಲೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಇಲ್ಲಿ ಈಗ ಕಾಣ್ತಾ ಇರುವಂಥ ಸಾರಿ ಅದರಲ್ಲಿ ಎಲ್ಲ ಡ್ಯಾಮೇಜ್ ಉಂಟಲ್ಲ, ಅವರು ಸ್ವಲ್ಪ ಡ್ಯಾಮೇಜ್ ಉಂಟು ಅಂತೇಳಿ ಅದನ್ನೆಲ್ಲ ಸಾರಿಯನ್ನು ತಗೊಂಡು ಬಂದಿದ್ದಾರೆ. ಮತ್ತು ನಾನು ಸಹ ಭಿನ್ನವಾಗಿ ನಮ್ಮದೇ ಕಮ್ಯುನಿಟಿಯಾಗಿ
ನಾವು ಒಬ್ಬರಿಗೊಬ್ಬರು ದ್ವೇಷ ಇದು ಮಾಡುವಂಥದ್ದು ಯಾವುದೇ ಉದ್ದೇಶ ಇಲ್ಲ. ಬರುವ ಸಮಯದಲ್ಲಿ ಆಡಳಿತ ಕಮಿಟಿ ಒಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಈ ವಿಷಯವನ್ನು ಸರಿ ಮಾಡಿಕೊಂಡು ಹೋಗ್ತೇವೆ. ಇದು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಸಾರಿಗೆ ಇದ್ದ ಕಾರಣ ಇದು ನಮ್ಮ ಶಾಪಿಗೆ ಬಂದದ್ದಲ್ಲ, ಸೀದಾ ಫ್ಯಾಕ್ಟ್ರಿಯಿಂದ ಅಲ್ಲಿಗೆ ನಾನು ಕಲಿಸಿ. ಯಾವ ಸೆಕೆಂಡ್ ಟೈಮ್ ಅದೇ ಕೊಟ್ಟರಂತಲ್ಲ. ಇಲ್ಲ, ಸೆಕೆಂಡ್ ಟೈಮ್ ಅದು ನನ್ನ ಗಣನೆಗೆ ಬಂದದ್ದಿಲ್ಲ. ಸೆಕೆಂಡ್ ಟೈಮ್ ಕೊಟ್ಟ ಸಾರಿಯನ್ನು ಎಲ್ಲ 3 ಸಲ ಚೆಕ್ ಮಾಡಿ ನಾವು ಕೊಟ್ಟದ್ದು.